ಅತ್ತೆ, ಇವತ್ತು ರಾಣಿಯ ಹುಟ್ಟುಹಬ್ಬ ಅಲ್ವಾ? ಏನ್ ಅಡಿಗೆ ಮಾಡೋಣ? ರಾಣಿಗೆ ಇಷ್ಟವಾದ ಪಾಯಸ ಪುಳಿಯೋಗರೆ ಮಾಡೋಣ? ಹೌದು ಕಣೆ, ನಾನು ಕೂಡ ಅದೇ ಆಲೋಚನೆ ಮಾಡಿದೆ. ಅದು ಮಾಡಿದ್ರೆ ಅವಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೇನೆ ರಘು ಮಾವ ಕೆಲ್ಸಕ್ಕೋಗಿ ಸುಸ್ತಾಗಿ ಬರ್ತಾರೆ. ಇವತ್ತೊಂದಿನ ಒಳ್ಳೆ ಅಡಿಗೆ ಮಾಡ್ಕೊಡೋಣ. ಸರಿ ಅತ್ತೆ, ನಾನು ಹೋಗಿ ಅಡಿಗೆ ಕೆಲ್ಸನ ಮಾಡ್ತೀನಿ. ಸರಿ ಕಣಮ್ಮ, ನಾನು ನಿನ್ಗೆ ಸಹಾಯ ಮಾಡ್ತೀನಿ. ಹೌದು, ನನ್ ಮಗಳು ರಾಣಿ ಎಲ್ಲೋ ಕಾಣ್ತಾ ಇಲ್ವಲ್ಲ, ಎಲ್ಲಿಗೋದ್ಲು? ರಾಣಿ ದೇವಸ್ಥಾನಕ್ಕೆ ಹೋಗಿದಾಳತ್ತೆ. ಓಹೋ, ಹೌದಾ? ಸರಿ ಆಯ್ತು, ಬಾ ಅಮ್ಮ, ನಾವು ಅಡಿಗೆ ಮಾಡೋಣ. ಹಾಗೆ ಅಂತ ಇಬ್ಬರು ಅಡಿಗೆ ಮಾಡ್ಲಿಕ್ಕೆ ಅಂತ ಅಡುಗೆ ಮನೆಗೆ ಬಂದ್ರು. ದೇವಸ್ಥಾನಕ್ಕೆ ಹೋದ ರಾಣಿ ಮನೆಗೆ ಬಂದ್ಲು. ಅಮ್ಮ, ಏನಮ್ಮ, ಈ ಊರಿಡೀ ನಮ್ಮ ಮನೆಯ ಅಡುಗೆ ವಾಸನೆಯೇ ಹಬ್ಬಿದೆ. ಅದು ಇವತ್ತು ನಿನ್ ಹುಟ್ಟು ಹಬ್ಬ ಅಲ್ವಮ್ಮ, ಅದಕ್ಕೇನೆ ವಿಧ ವಿಧವಾದ ಅಡಿಗೆ ಮಾಡಿದೀವಿ. ಹಾಗೆ ಅಂತ ಮಾತಾಡ್ತಾ ಇರುವಾಗ ಅವಾಗ್ಲೇ ಪಕ್ಕದೂರಲ್ಲಿ ಗುಮಸ್ತನಾಗಿ ಕೆಲಸ ಮಾಡುವ ಶಿವಮ್ಮನ ಮಗ ರವಿ ಆಯಾಸವಾಗಿ ಮನೆಗೆ ಬಂದ. ಅಪ್ಪ ರಘು, ತುಂಬಾ ಆಯಾಸವಾಗಿ ಬಂದಿರುವ ಹಾಗಿದೆ. ನಿನಗೋಸ್ಕರ ಸೊಸೆ ಬಿಸಿ ಬಿಸಿ ಬಿಸಿನೀರಿಟ್ಟಿದ್ದಾಳೆ, ನೀನೋಗಿ ಸ್ನಾನ ಮಾಡ್ಕೊಂಬಾ. ಹೌದು, ಹೇಳಲಿಕ್ಕೆ ಮರ್ತೋಯ್ತು, ಇವತ್ತು ನಿನ್ ತಂಗಿ ರಾಣಿಗೆ ಹುಟ್ಟಿದ ಹಬ್ಬ. ಅವಳಿಗೆ ಶುಭಾಶಯ ಹೇಳ್ದ. ಸರಿ ಹೋಗು, ಹೋಗಿ ಶುಭಾಶಯ ಹೇಳು. ಅದೆಲ್ಲ ನನಗೆ ಹೇಗಮ್ಮ ಯೋಚನೆ ಇರುತ್ತೆ? ತುಂಬಾ ಆಯಾಸವಾಗಿ ಮನೆಗೆ ಬಂದಿದ್ದೀನಿ. ಮನೆಗೆ ಬಂದ್ರೆ ನಿಂದು ಯಾವಾಗ್ಲೂ ಒಂದೇ ಗೋಳು, ಸುಮ್ನೆ ನನಗೆ ಊಟ ಮಾಡಿ ನಿದ್ರೆ ಮಾಡ್ಬೇಕು. ಹಾಗೆ ಹೇಳಿ ಕೋಪದಿಂದ ತನ್ನ ತಂಗಿಯಾದ ರಾಣಿಯ ಬಳಿ ಹೋದ. ತಂಗಿ, ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆಂತ ಬೇಕೋ ಬೇಡ ಅಂತ ಹೇಳಿ ಅಲ್ಲಿಂದ ಅವನು ರೂಮೊಳಗೆ ಹೋದ. ಹೀಗೆ ರಘು ಸ್ನಾನವನ್ನು ಮುಗಿಸಿಕೊಂಡು ಊಟ ಮಾಡ್ಲಿಕ್ಕೆ ಅಂತ ಬಂದು ಕೂತ್ಕೊಂಡ. ಆ ದಿನ ಅವನ ಹೆಂಡತಿ ಮಾಡಿರುವ ಅಡಿಗೆಯನ್ನು ಅವನ ಮುಂದೆ ತಂದಿಟ್ಲು. ಏನೇ, ಇವತ್ತು ಇಷ್ಟೊಂದು ಅಡಿಗೆ ಮಾಡಿದೀಯಾ? ಹೌದು ಕಣೆ, ದುಡಿಯೋರಿಗೆ ತಾನೆ ದುಡಿಯುವ ಕಷ್ಟ ಗೊತ್ತಾಗೋದು. ಮನೇಲಿ ಕೂತ್ಕೊಂಡು ತಿನ್ನೋರಿಗೆ ಏನ್ ಗೊತ್ತಾಗುತ್ತೆ? ಸ್ವಲ್ಪ ಖರ್ಚುನ ನೋಡಿ ಮಾಡಿ. ಈ ನಡುವೆ ಎಷ್ಟೊಂದು ಖರ್ಚು ಜಾಸ್ತಿ ಆಗ್ತಿದೆ ಗೊತ್ತಾ? ಇವತ್ತು ರಾಣಿಯ ಹುಟ್ಟು ಹಬ್ಬ ಅಲ್ವರಿ, ಅದಕ್ಕೇನೆ ಇಷ್ಟೊಂದು ಅಡಿಗೆ ಮಾಡಿರೋದು. ಅದಕ್ಕೆ ಮನೆಯಲ್ಲಿ ಒಂದು ಪಾಯಸ ಮಾಡಿದ್ರೆ ಸಾಕಾಗಲ್ವಾ? ಇಷ್ಟೊಂದು ಹಣ ಖರ್ಚು ಮಾಡಿ ಇಷ್ಟೆಲ್ಲ ಆಡಂಬರ ಮಾಡ್ಬೇಕಾಗಿತ್ತಾ? ಹೀಗೆ ಕೋಪದಿಂದ ಬೈಕೊಂಡೆ ಊಟ ಮಾಡಿ ಆಯಾಸವಾಗಿ ಹೋಗಿ ಮಲಗಿಕೊಂಡ. ಹೀಗೆ ಸ್ವಲ್ಪ ಸಮಯದಲ್ಲೇ ಶಿವಮ್ಮನ ಗಂಡ ರಾಮಯ್ಯ ಮನೆಗೆ ಬಂದ. ರಾಣಿ ಅವನ ಬಳಿ ಹೋದ್ಲು. ಅಪ್ಪ, ಇವತ್ ನನ್ನ ಹುಟ್ಟಿದ ಹಬ್ಬ, ನಿಮಗೆ ಯೋಚನೆ ಇದೆಯಾ? ಯಾಕಮ್ಮ ಯೋಚನೆ ಇರಲ್ಲ, ಬಾಮ, ಬಂದು ನನ್ನ ಹತ್ರ ಆಶೀರ್ವಾದ ತಗೋ. ಹಾಗೆ ಹೇಳಿದಾಗ ರಾಣಿ ತಂದೆಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ಲು. ದೀರ್ಘಾಯುಷ್ಮಾನ್ ಭವ. ಹೀಗೇನೆ ನೀನು ಇನ್ ಮುಂದಕ್ಕೆ ಎಷ್ಟೋ ಹುಟ್ಟುಹಬ್ಬವನ್ನು ಆಚರಿಸ್ಬೇಕು. ತುಂಬಾ ಸಂತೋಷಪ್ಪ. ಸರಿ, ನನಗೆ ಏನು ತಂದಿಲ್ವಾ? ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬಕ್ಕೆ ನೀವು ಏನಾದ್ರೂ ಒಂದು ಕೊಡ್ತಾ ಇರ್ತೀರಲ್ವಾ? ಅಯ್ಯೋ ಮಗಳೇ, ಈ ಸಲ ನಿನ್ನ ಹುಟ್ಟುಹಬ್ಬಕ್ಕೆ ನಾನು ಏನೂ ತಗೊಂಬಂದಿಲ್ಲಮ್ಮ. ಮುಂದೆ ನಮ್ಮ ಸಂಬಂಧಿಕರ ಮದುವೆಗಳು ತುಂಬಾ ಇದೆ ಅಲ್ವಾ, ಅದಕ್ಕೆ ಕೂಡ ಹಣ ಬೇಕಾಗುತ್ತೆ. ಅದಕ್ಕೆ ಈ ವರ್ಷ ಏನೂ ತರಲಿಲ್ಲ. ನೀನು ಮನೆಯಲ್ಲೇ ತಾನೇ ಇರ್ತೀಯಾ, ನಿನಗೆ ಯಾಕಮ್ಮ ಹೊಸ ಬಟ್ಟೆ? ಹಾಗೆ ಅಂತ ಹೇಳಿದಾಗ ರಾಣಿ ಬೇಜಾರ್ ಮಾಡ್ಕೊಂಡು ಏನು ಮಾತನಾಡದೆ ಮೌನವಾಗಿ ಮನೆಯೊಳಗೆ ಹೋದ್ಲು. ಏನೇ ಶಿವಮ್ಮ, ಮನೆಯೊಳಗೆ ಏನ್ ಮಾಡ್ತಾ ಇದ್ದೀಯಾ? ಬರ್ತಾ ಇದ್ದೀನಿ. ಹಾಗೆ ಅಂತ ಶಿವಮ್ಮ ಹೊರಗಡೆ ಬಂದ್ಲು. ಸರಿ ರೀ, ಬಂದ್ರ ಹೋಗಿ ಕೈಕಾಲ್ ಮುಖ ತೊಳ್ಕೊಂಬನ್ನಿ, ಊಟ ಕೊಡ್ತೀನಿ. ಹಾಗೆ ಅಂತ ಹೇಳಿ ಊಟವನ್ನು ಗಂಡನಿಗೆ ಬಡಿಸಿದ್ಲು. ನಾಳೆ ಹೊಲದಲ್ಲಿ ನನಗೆ ತುಂಬಾನೇ ಕೆಲ್ಸಗಳಿದೆ, ನನ್ನ ಬೇಗ ಎಬ್ಬಿಸ್ತೀಯಾ? ನಾನು ಹೊಲಕ್ಕೆ ಬೇಗ ಹೋಗ್ಬೇಕು. ಸರಿ ರೀ, ನೀವು ಹೋಗಿ ಮಲ್ಕೊಳ್ಳಿ, ಎಬ್ಬಿಸ್ತೀನಿ. ಹಾಗೆ ಅಂತ ಹೇಳಿದ್ಲು ಶಿವಮ್ಮ. ಹೀಗೆ ರಾತ್ರಿ ಆಯ್ತು. ಅಷ್ಟು ಬೇಗ ಬೆಳಿಗ್ಗೆ ಆಯ್ತಾ? ಸರಿ ಬನ್ನಿ, ಹೊಲಕ್ಕೆ ಹೋಗಿ ಕೆಲಸ ಮಾಡೋಣ. ಹಾಗೆ ಹೇಳಿ ರಾಮಯ್ಯ ಹೊಲಕ್ಕೆ ಕೆಲಸಕ್ಕೆ ಹೋದ್ರು. ರಾಮಯ್ಯನ ಹಿಂದೆ ಅವರಿಗೆ ಊಟವನ್ನು ತೆಗೆದುಕೊಂಡು ಹೆಂಡತಿ ಹಾಗೂ ಸೊಸೆನೂ ಹಿಂದೆ ಹೋದ್ರು. ಅವರ ಹಿಂದೆನೆ ರಾಣಿ ಕೂಡ ಹೋಗ್ತಾ ಇದ್ಲು. ಹೀಗೆ ಮೂವರು ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂತ ಶಿವಯ್ಯನ ಹಿಂದೆನೆ ಹೋದ್ರು. ಇಲ್ಲಿ ನೋಡೆ, ಈ ಕೆಲಸ ಮಾಡಿದ್ದು ಸಾಕು, ಹೊಲದ ಮೇಲಿರುವ ಆ ಹುಲ್ಲುಗಳನ್ನೆಲ್ಲ ತೆಗೀರಿ. ಹಾಗೆಂತ ಹೇಳಿದಾಗ ಅವರಿಬ್ಬರು ಕೂಡ ಹೊಲದ ಮೇಲೆ ಇರುವ ಕಳೆಯನ್ನು ತೆಗಿತಾ ಇದ್ರು. ಶಿವಯ್ಯ ಕೂಡ ಹೊಲವನ್ನು ಉಳ್ತಾ ಇದ್ರು. ಹೀಗೆ ಸ್ವಲ್ಪ ಸಮಯದಲ್ಲೇ ಶಿವಮ್ಮ, ಆ ಕಳೆಗಳನ್ನೆಲ್ಲ ತೆಗ್ದಿದ್ದು ಸಾಕು, ಇಲ್ಲಿ ಹೊಲದಲ್ಲಿ ಕೆಲಸ ಇದೆ, ಬಾ. ಹಾಗೆ ಅಂತ ಹೇಳಿದಾಗ ದೇವಿ, ಮಾವ ಕರೀತಿದ್ದರೆ ಬಾಮ್ಮ. ಗಂಡ ಕರೆದಾಗ ಸೊಸೆಯನ್ನು ಕರೆದುಕೊಂಡು ಹೊಲದಲ್ಲಿ ಕೆಲಸ ಮಾಡುವ ಗಂಡನ ಜೊತೆ ಹೋದ್ರು ಶಿವಮ್ಮ. ಸೂರ್ಯ ಉದಯವಾಗಿದ್ದ ಸಮಯದಿಂದ ನಾನು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ನನಗೆ ತುಂಬಾನೇ ಆಯಾಸವಾಗಿದೆ, ನಾನು ಸ್ವಲ್ಪ ಹೊತ್ತು ಕೂತ್ಕೋತೀನಿ. ನೀನು ಈ ಹಸುಗಳನ್ನ ಆ ಕಡೆ ಕಟ್ಬಿಟ್ಟು ಸ್ವಲ್ಪ ಅವುಗಳಿಗೆ ಹುಲ್ಲಾಕ್ತೀಯಾ? ಮಾವಯ್ಯ, ಆ ಹೊಲದತ್ರ
ನಾವು ಊಟ ತಂದು ಬ್ಯಾಗಲ್ಲಿ ಇಟ್ಟಿದೀವಿ. ನೀವು ಹೋಗಿ ಊಟ ಮಾಡಿ ವಿಶ್ರಾಂತಿ ತಗೊಳ್ಳಿ. ನಾವಿಬ್ರು ಹೋಗಿ ಆ ಹಸುಗಳಿಂದ ಹೊಲವನ್ನು ಹೂಳ್ತಾ ಇರ್ತೀವಿ. ಏನು, ನೀವು ಹೊಲವನ್ನು ಹೂಳ್ತೀರಾ? ಅದು ಎಷ್ಟು ದೊಡ್ಡ ಕಷ್ಟದ ಕೆಲಸ ಅಂತ ಗೊತ್ತಾ? ಸರಿ, ನೀವೇ ಮಾಡ್ತೀನಿ ಅಂತ ಹೇಳಿದಾಗ ನಾನು ಯಾಕೆ ಬೇಡ ಅಂತೀನಿ. ಹಾಗೆ ಅಂತ ಹೇಳಿ ಆ ಮರದ ಕೆಳಗೆ ಹೋಗಿ ಕೂತ್ಕೊಂಡು ಊಟ ಮಾಡಿ ವಿಶ್ರಾಂತಿಯನ್ನು ತಗೊಳ್ತಾ ಇದ್ರು. ಈ ಕಡೆ ಅತ್ತೆ ಸೊಸೆ ಇಬ್ರು ಹೊಲವನ್ನು ಹೂಳ್ಬೇಕು ಅಂತ ಹೂಳ್ತಾ ಇದ್ರು. ಅತ್ತೆ ಸೊಸೆ ಹೊಲವನ್ನು ಹೂಳ್ತಾ ಇರೋದನ್ನ ನೋಡಿ ಶಿವಯ್ಯ ಮರದ ಕೆಳಗೆ ಮಲಗಿಕೊಂಡು ವಿಶ್ರಾಂತಿಯನ್ನು ತಗೊಳ್ತಾ ಇದ್ರು. ಸಂಜೆಯ ಸಮಯಕ್ಕೆ ಹೊಲವೆಲ್ಲ ಹೂಳಿದ ನಂತರ ಸ್ವಲ್ಪ ಸಮಯದಲ್ಲಿ ಶಿವಮ್ಮ ಅವರ ಗಂಡನ ಬಳಿ ಬಂದು, ಈ ಹೊಲ ಎಲ್ಲ ಹೂಳಿ ಆಯ್ತು, ಎದ್ದೇಳಿ ಇವಾಗ ಮನೆಗೆ ಹೋಗೋಣ ಹಾಗೆ ಅಂತ ಹೇಳಿ ಎಲ್ಲರೂ ಹೊರಟು ಹೋದ್ರು. ಮನೆಗೆ ಬಂದ ತಕ್ಷಣ ದೇವಿ ಒಲೆಯನ್ನು ಕಸಿ ಎಲ್ಲರಿಗೂ ಬಿಸಿನೀರನ್ನು ಇಟ್ಲು. ಇದರಲ್ಲಿ ರಘು ಕೂಡ ಮನೆಗೆ ಬಂದ. ಏನ್ರಿ, ನೀವು ಹೋಗಿ ಸ್ನಾನ ಮಾಡ್ಕೊಂಬಂದ್ರೆ ನಾನು ಅತ್ತೆನೂ ನಿಮ್ಗೆ ಅಡಿಗೆನ ಮಾಡಿ ಇಡ್ತೀವಿ. ನೀವು ಮೊದ್ಲು ಅಡಿಗೆ ಮಾಡುವ ಕೆಲಸ ನೋಡಿ, ಹೊಟ್ಟೆಯಲ್ಲಿ ಹಸಿವಲ್ಲಿ ಹುಳಗಳು ತಾಳ ಆಗ್ತಾ ಇದೆ ಹಾಗೆ ಅಂತ ಹೇಳಿದಾಗ ಅತ್ತೆ ಸೊಸೆ ಇಬ್ರು ಅಡಿಗೆ ಮಾಡಲಾರಂಭಿಸಿದ್ರು. ಹೀಗೆ ಭೋಜನ ಕಾರ್ಯಕ್ರಮವನ್ನು ಮುಗಿಸಿ ಎಲ್ಲರೂ ನಿದ್ರೆಗೆ ಜಾರಿದ್ರು. ಮರುದಿನ ಬೆಳಗ್ಗಿನ ಜಾವ, ದೇವಿ ದೇವಿ ಅಡಿಗೆ ಆಯ್ತಾ? ಆಯ್ತು ರೀ, ಒಂದು 10 ನಿಮಿಷ. ಯಾಕೇನೆ ನನ್ಗೆ ಸುಮ್ನೆ ಸಿಟ್ಟು ಬರೆಸ್ತೀಯಾ? ಇನ್ನು ಅಡಿಗೆನ ಎಷ್ಟೊತ್ತು ಅಂತ ಮಾಡ್ತೀಯಾ? ನಾನು ಅಪ್ಪ ಹೊಲಕ್ಕೆ ಕೆಲ್ಸಕ್ಕೆ ಹೊರಟೋದ್ಮೇಲೆ ನೀವು 3 ಜನ ಮನೇಲಿ ಊಟ ಮಾಡ್ಕೊಂಡು ಚೆನ್ನಾಗಿ ಮಲಗಿ ನಿದ್ರೆ ಮಾಡತ್ತಾನೆ. ಅದಲ್ಲ ರೀ, ಬೆಳಿಗ್ಗೆ ಎದ್ದೇಳುವಾಗ ರಾಣಿಗೆ ತುಂಬಾನೇ ಶೀತ ಕೆಮ್ಮಾಗಿತ್ತು, ಅದಕ್ಕೇನೆ ಅವಳಿಗೋಸ್ಕರ ಕಷಾಯ ಮಾಡಿದ್ದು. ಇದು ಒಂದ್ 10 ನಿಮಿಷ ರೀ. ಪ್ರತಿದಿನ ಏನಾದ್ರೂ ಒಂದ್ ಕಾರಣ ಹೇಳದೆ ಹೊರಗಡೆ ಹೋಗಿ ಕೆಲ್ಸ ಮಾಡಿ ಬನ್ನಿ. ಹೌದು, ನೀವು ಮನೆಯಲ್ಲಿ 3 ಜನ ಯಾವ ಕೆಲಸ ಮಾಡ್ತೀರಾ? ನೀನಿವಾಗ ಕಷಾಯ ಮಾಡ್ದೆ ನಮ್ಮಮ್ಮ ಸುಮ್ನೆ ತಾನೇ ಇದ್ದಾರೆ. ಹೀಗೆ ಜೋರಾಗಿ ಹೇಳಿದಾಗ ಶಿವಮ್ಮ ರಾಮಯ್ಯ ಹೊರಗಡೆ ಬಂದ್ರು. ಏನೋ ಏನ್ ಮಾತಾಡ್ಬಾರ್ದು ಅಂತ ನಾವು ನೋಡಿದ್ರೆ ನೀನು ಮಾತು ಮಿತಿ ಮೀರಿ ಹೋಗ್ತಾ ಇದೆಯಲ್ವಾ? ನಾವು ಬೆಳಿಗ್ಗೆ ಎದ್ದ ಸಮಯದಿಂದ ರಾತ್ರಿ ಚಂದ್ರ ಬಂದು ಮುಳುಗುವ ತನಕನೇ ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದೀವಿ. ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಅಂತ ರಾತ್ರಿ ಕಷ್ಟಪಟ್ಟು ನಿದ್ರೆ ಮಾಡೋದು. ಅದನ್ನ ಬಿಟ್ರೆ ಬೆಳಿಗ್ಗೆ ನೀರು ಕುಡಿಯೋದು, ಮಧ್ಯಾಹ್ನ ಊಟ ಮಾಡೋದು, ಈ ಸಮಯ ಬಿಟ್ರೆ ನಮಗೆ ಎಲ್ಲಾದ್ರೂ ವಿಶ್ರಾಂತಿ ಇದೆಯಾ? ಇಲ್ಲದಿದ್ರೆ ಮನೆಯಲ್ಲಿ ನೀರ್ ಕುಡಿಯಕ್ಕೆ ಊಟ ಮಾಡ್ಲಿಕ್ಕೆ ಕೂಡ ನಮಗೆ ಸಮಯನೇ ಇರಲ್ಲ. ನೀನು ಇಷ್ಟು ದೂರ ಕೇಳ್ದೆ ಅಂತ ನಾನು ಹೇಳಿದ್ದು. ಒಮ್ಮೆ ನಮ್ ಕೆಲಸ ಮಾಡಿ ನೋಡು, ಗೊತ್ತಾಗುತ್ತೆ. ಇದನ್ನ ಬಿಟ್ರೆ ನಿಮಗೆ ಏನಮ್ಮ ಕೆಲಸ ಇದೆ? ನಾಳೆ ಬೆಳಿಗ್ಗೆನೆ ನೀವೆಲ್ಲರೂ ಹೊಲಕ್ಕೆ ಹೋಗಿ, ನಾನ್ ಮನೇಲಿದ್ದು ಕೆಲಸ ಮಾಡ್ತಾ ಇರ್ತೀನಿ. ಮನೆ ಕೆಲ್ಸನ ನಾನು ಅಪ್ಪ ಮಾಡಿ ತೋರಿಸ್ತೀವಿ. ಲೇ ರಘು, ಮಾತು ಕೊಡ್ಲಿಕ್ಕೆ ಮುಂಚೆ ಯೋಚನೆ ಮಾಡಿ ನೋಡು. ಏನಾದ್ರೂ ತೊಂದ್ರೆ ಆದ್ರೆ ನಮ್ ಜೀವನ ನಾಯಿಯ ಹಾಗೆ ಆಗ್ಬಿಡುತ್ತೆ ಕಣೋ. ಅಪ್ಪ, ಯಾಕೆ ನೀವು ಭಯಪಡ್ತಾ ಇದ್ದೀರಾ? ಹೆಂಗಸ್ರು ಇವ್ರು ಮಾಡೋ ಕೆಲ್ಸನ ನಮ್ಮಿಂದ ಮಾಡಕ್ಕಾಗಲ್ಲ ಅಂತನಾ? ಹಗ್ಲಿಡೀ ಬಿಸ್ಲಲ್ಲಿ ಇದ್ರು ಗಟ್ಟಿ ಮುಟ್ಟಾದ ಮೈಯಪ್ಪ ಇದು. ಅಮ್ಮ, ನಾಳೆ ಮನೇಲಿ ನೀವು ಯಾವ ಕೆಲ್ಸನೂ ಮಾಡೋದ್ ಬೇಡ, ನಾನು ಅಪ್ಪ ಮಾಡಿ ತೋರಿಸ್ತೀವಿ, ಆಮೇಲೆ ಮಾತಾಡ್ತೀವಿ ಹಾಗೆ ಅಂತ ರಘು ಹೇಳಿದ ಅಂತ ಬೆಳಿಗ್ಗೆ ಎಚ್ಚರಿಕೆ ಆದ್ರೂ ಕೂಡ ದೇವಿ ರಾಣಿ ಶಿವಮ್ಮ ಹೇಳದೆ ಹಾಗೆ ಮಲ್ಕೊಂಡಿದ್ರು. ರಘು ಕೊಟ್ಟ ಮಾತನ್ನು ಉಳಿಸಿಕೊಳ್ಬೇಕು ಅಂತ ತನ್ನ ತಂದೆಯನ್ನು ಎಬ್ಸಿ ಅವರಿಬ್ಬರು ಸೇರಿ ಬೆಳಿಗ್ಗೆ ಅಂಗಳ ಗುಡಿಸೋದು, ರಂಗೋಲಿ ಹಾಕೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಅಂತ ಅಡಿಗೆ ಮಾಡೋದು ಅಂತ ಎಲ್ಲರೂ ಸೇರಿ ಕೆಲಸವನ್ನು ಮಾಡಲಾರಂಭಿಸಿದ್ರು. ಅದೇ ಸಮಯಕ್ಕೆ ದೇವಿ, ಶಿವಮ್ಮ, ರಾಣಿ ಮೂವರು ಬಳಿ ಬಂದ್ರು. ಏನ್ರಿ, ಇವತ್ತು ಏನ್ ಟಿಫಿನ್ ಮಾಡಿದ್ರಿ? ಇವತ್ ಯಾಕೋ ನನಗೆ ರೊಟ್ಟಿ ತಿನ್ಬೇಕು ಅನ್ಸುತ್ತೆ, ನಿಮ್ಮಿಂದ ಮಾಡಿ ಕೊಡಕ್ಕಾಗುತ್ತಾ? ಇನ್ನು ಬೇರೆ ಕೆಲ್ಸನೇ ಆಗಿಲ್ಲ, ಅಷ್ಟು ಬೇಗ ತಿನ್ನದೇನೋ? ಏನೋ, ಯಾವತ್ತು ನೀವು ಕೇಳುವ ಮಾತು ತಾನೆ ಇವತ್ತು ನಾವು ಕೇಳಿದ್ದು. ಸರಿಯಮ್ಮ, ಹಾಗೇನೆ ಮಾಡ್ಕೊಡ್ತೀನಿ. ಸರಿಯಮ್ಮ, ಯಾಕೆ ಕೋಪ ಮಾಡ್ಕೋತೀರಾ? ಮಾಡ್ಕೊಡ್ತೀವಿ. ಹೀಗೆ ಒಂದು ಕೆಲಸ ಆದ್ಮೇಲೆ ಇನ್ನೊಂದು ಕೆಲಸ, ಮತ್ತೊಂದು ಕೆಲಸ ಅಂತ ಮಾಡಿ ಮಾಡಿ ಸಂಜೆ ಆಗುವಾಗ ತಂದೆ ಮಗನಿಗೆ ಆಯಾಸವಾಗಿತ್ತು. ಶಿವಮ್ಮ, ಪ್ರತಿದಿನ ನೀವು ಮನೆ ಕೆಲಸ ಮಾಡುವಾಗ ಇದೆಲ್ಲ ಒಂದು ಸಾಧಾರಣವಾದ ಕೆಲಸ, ನಮ್ಮ ಕೆಲಸಕ್ಕಿಂತ ಇವ್ರ ಕೆಲಸ ಕಷ್ಟನ ಇವರಿಂದ ಮಾಡಲು ಸಾಧ್ಯವಾಗ್ತಾ ಇಲ್ಲ ಅಂತ ನಾವು ಆಲೋಚನೆ ಮಾಡ್ತಾ ಇದ್ದೋ. ಆದ್ರೆ ಇವಾಗ ನಿಮ್ಮ ಕೆಲಸನ ನಾವು ಮಾಡಿದ್ಮೇಲೇನೆ ನಿಮ್ಮ ಕೆಲಸದಲ್ಲಿರುವ ಕಷ್ಟ ಏನು, ಅದರ ಹಿಂದೆ ಎಷ್ಟೊಂದು ಕಷ್ಟಪಡ್ಬೇಕು ಅಂತ ನಮಗೆ ಗೊತ್ತಾಯ್ತು. ಹೌದಮ್ಮ, ನಾವು ಇವತ್ತು ಮನೆ ಕೆಲಸ ಮಾಡಿದ್ದು ಮಾತ್ರನೇ, ಆದ್ರೆ ನೀವು ಮನೆ ಕೆಲಸನೂ ಮಾಡ್ತೀರಾ, ನಮ್ಮ ಜೊತೆ ಬಂದು ಹೊಲದಲ್ಲೂ ಕೆಲಸ ಮಾಡ್ತೀರಾ. ಆದ್ರೂ ನಾವು ನಿಮ್ನ ಏನೆಲ್ಲ ಹೇಳ್ತೀವಿ. ನಿಜವಾಗ್ಲೂ ನೀವು ಹೆಂಗಸರು ತುಂಬಾ ಗ್ರೇಟ್ ಅಮ್ಮ. ಹೆಂಗಸರಿಗೆ ನನ್ನ ದೊಡ್ಡ ನಮಸ್ಕಾರಗಳು. ನೀವು ಮಾಡುವ ಕೆಲಸವನ್ನು ನಮಗೆ ಹೋಲಿಸ್ಕೊಂಡ್ರೆ ನಮ್ಮ ಕೆಲಸ ಸಣ್ಣ ಕೆಲಸ. ನೀವು ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ನಮಗೆ ಅರ್ಥ ಆಗಲ್ಲ. ಇನ್ ಮುಂದೆ ನಿಮ್ಮ ಕೆಲಸದಲ್ಲಿ ನಮ್ಮ ಸಹಾಯ ಕೂಡ ಇರುತ್ತೆ. ಅಯ್ಯೋ, ನೀವು ನಮ್ನ ಹೊಗಳದಿದ್ರು ಪರವಾಗಿಲ್ಲ, ನಮ್ನ ಕೇವಲವಾಗಿ ಮಾತ್ರ ನೋಡದಿದ್ರೆ ಸಾಕು.
ಹೊಲದಲ್ಲಿ ನಿಮ್ ಜೊತೆ ಮಾತಾಡ್ಲಿಕ್ಕೆ ನಿಮ್ಮ ಸ್ನೇಹಿತರು ತುಂಬಾ ಜನ ಇರ್ತಾರೆ, ಆದ್ರೆ ಮನೆಯಲ್ಲಿ ನಾವು ಕೆಲಸ ಮಾಡುವಾಗ ನಮ್ ಜೊತೆ ಮಾತ್ ಕೊಡಕ್ಕೆ ಯಾರಿರ್ತಾರೆ? ಆದ್ರೆ ನಮಗೆ ಅಂತ ಇರೋದು ನೀವೇ ತಾನೇ. ಆದ್ರೂ ನೀವು ನಮ್ ಮಾತ್ ಕೇಳಿದ್ರೆ ನಮ್ನ ಕೇವಲವಾಗಿ ನೋಡಿದ್ರೆ ನಾವು ಸುಮ್ನೆ ಇರ್ತೀವಾ? ನೀವು ನಮಗೆ ಸಹಾಯ ಮಾಡ್ಬೇಕು ಅಂತ ನಾವು ಹೇಳ್ತಾ ಇಲ್ಲ, ಆದ್ರೂ ನಮಗೆ ಸ್ವಲ್ಪ ಪ್ರೀತಿ ಒಳ್ಳೆ ಮಾತು ಮಾತಾಡಿದ್ರೆ ಸಾಕು. ಕ್ಷಮಿಸಿ ಅಮ್ಮ, ಇನ್ ಮುಂದೆ ನೀವು ಅಂದುಕೊಂಡ ಹಾಗೆ ನಾವ್ ಇರ್ತೀವಿ ಹಾಗೆ ಅಂತ ರಘು ಹೇಳ್ದ. ಅಂದಿನಿಂದ ರಾಮಯ್ಯ ಆಗ್ಲಿ ರಘು ಆಗ್ಲಿ ಮನೆಯಲ್ಲಿರುವ ಹೆಂಗಸರನ್ನು ಕೇವಲವಾಗಿ ಮಾತಾಡದೆ ಪ್ರೀತಿಯಿಂದ ಮಾತನಾಡಿಸಿ ನೋಡ್ಕೊಳ್ತಾ ಇದ್ರು. ಜಮೀನ್ದಾರರಾದ ಕೃಷ್ಣಾಚಾರ್ಯರ ಬಳಿ ನಂಬಿಕೆಯಿಂದ ಕೆಲಸ ಮಾಡ್ತಾ ಇದ್ದ ಗೋವಿಂದ ಒಂದು ದಿನ ಪಕ್ಕದ ಊರಿನಿಂದ ಜಮೀನ್ದಾರರ ಮನೆಗೆ ಜಾತ್ರೆಗೆ ಕರೀಲಿಕ್ಕೆ ಅಂತ ಸ್ವಲ್ಪ ಜನ ಬಂದಿದ್ರು. ಅದರಲ್ಲಿ ಪಕ್ಕದ ಊರಿನವನಾದ ಮಲ್ಲಿ, ಅರೆ ಗೋವಿಂದ, ಜಮೀನ್ದಾರರು ಇಲ್ವಾ? ಇಲ್ಲ ಅಯ್ಯ, ಪಕ್ಕದ ಊರಿಗೆ ಪ್ರಯಾಣ ಹೋಗಿದ್ದಾರೆ. ನನಗೆ ಗೊತ್ತಿರುವ ಹಾಗೆ ಅವರು ತಿರುಗಿ ಬರುವ ಸಮಯ ಆಗಿದೆ. ಸರಿ, ಅಯ್ಯನವರು ಬರುವ ತನಕ ಇಲ್ಲೇ ಕೂತಿರ್ತೀವಿ, ನೀನೋಗಿ ಸ್ವಲ್ಪ ನೀರು ತಗೊಂಬಾ. ಸರಿ ಅಯ್ಯ, ತರ್ತೀನಿ. ಹೀಗೆ ಗೋವಿಂದು ಮನೆಯೊಳಗೆ ಹೋಗಿ ನೀರನ್ನು ತಂದು ಕೊಟ್ಟ. ನೀರು ಕುಡಿದು ತುಂಬಾ ಹೊತ್ತು ಕೂತಿದ್ರು. ಹೀಗೆ ಸಮಯ ಕಳೆಯಿತು. ಅಯ್ಯ, ನೀವು ಬಂದು ತುಂಬಾನೇ ಸಮಯ ಆಯಿತು. ಇಷ್ಟಕ್ಕೂ ನೀವು ಯಾವ ಕೆಲಸದ ಮೇಲೆ ಬಂದಿದ್ದೀರಾ ಅಂದ್ರೆ ನಾನೇ ಅವ್ರ ಜೊತೆ ಹೇಳ್ಬಿಡ್ತೀನಿ. ನೀನೇನೋ ಹೇಳೋದು? ದೊಡ್ಡವರ ವಿಚಾರದಲ್ಲಿ ನೀನ್ ಯಾಕೆ ತಲೆ ಹಾಕ್ತಾ ಇದ್ದೀಯಾ? ನೀನು ಕೆಲಸದವನು ಕೆಲಸ ಮಾತ್ರ ಮಾಡು. ಅದನ್ನ ಬಿಟ್ಬಿಟ್ಟು ನಮ್ಮಂತ ದೊಡ್ಡವರ ಮಧ್ಯೆ ನೀನ್ ಬಾಯಿ ಹಾಕಕ್ ಬರ್ಬೇಡ. ಅಯ್ಯ, ನೀವು ಕೋಪ ಪಡುವಷ್ಟು ನಾನಿವಾಗ ಏನ್ ಮಾತಾಡ್ದೆ ಅಯ್ಯ? ಹೀಗೆ ಗೋವಿಂದು ತಿರುಗಿಸಿ ಉತ್ತರವನ್ನು ಕೊಟ್ಟ. ಇದನ್ನೆಲ್ಲ ಕೃಷ್ಣಾಚಾರ್ಯ ಕೇಳ್ಕೊಂಡಿದ್ರು. ನಮಸ್ಕಾರ ಮಲ್ಲಿಯವರೇ. ನಮಸ್ಕಾರ ಅಯ್ಯ, ನಾವು ನಿಮ್ಗೋಸ್ಕರ ತುಂಬಾ ಸಮಯದಿಂದ ಕಾಯ್ತಾ ಇದ್ದೀವಿ. ಆದ್ರೆ ನಿಮ್ ಕೆಲ್ಸದವನ ಮಾತು ಮಿತಿ ಮೀರ್ತಾ ಇದೆ. ಲೇ ಮಲ್ಲಿ, ನಾನು ನೀನ್ ಮಾತಾಡಿದ್ನೂ ಕೇಳ್ದೆ, ಅವನ್ ಮಾತಾಡಿದ್ದು ಕೂಡ ಕೇಳ್ದೆ. ಅವನ್ ಮಾತಾಡಿದ್ರಲ್ಲಿ ನಿನಗೆ ಅಂಥದ್ದು ಏನ್ ತಪ್ಪು ಗೊತ್ತಾಯ್ತು? ಸರಿ, ಇದೆಲ್ಲ ಇವಾಗ ಯಾಕೆ? ವಿಷಯ ಏನು ಅಂತ ಹೇಳು. ಅಯ್ಯ, ನಮ್ಮ ಊರಿನಲ್ಲಿ ಶಿವನ ಜಾತ್ರೆ ಈ ತಿಂಗಳು 8ನೇ ತಾರೀಕಿಗೆ ನಡೆಯುತ್ತೆ. ನೀವು ಅಮ್ಮನವರು ಖಂಡಿತ ಬರಬೇಕು. ಹಾ, ಖಂಡಿತ ಬರ್ತೀನಿ ಮಲ್ಲಿ. ನಮ್ಮ ಶಿವನ ದೇವರ ಜಾತ್ರೆ, ನಾನು ಬರದೇ ಇರ್ತೀನ? ಖಂಡಿತ ಬರ್ತೀನಿ. ಮಲ್ಲಿ ಆ ಮಾತನ್ನು ಕೇಳಿ ತುಂಬಾನೇ ಸಂತೋಷಪಟ್ಟು ಅವನ ಜೊತೆಗೆ ಬಂದವನನ್ನು ಕರೆದುಕೊಂಡು ಊರಿಗೆ ತಿರುಗಿ ಹೋದ. ನನ್ನ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅಯ್ಯ ಅವ್ರನ್ನ ಬೈತಾರೆ. ಆದ್ರೆ ನನ್ನ ಸಂಬಳ ಕೇಳಿದ್ರೆ ಮಾತ್ರ ಕೊಡೋದೇ ಇಲ್ಲ. ಇವತ್ತು ಏನಾದ್ರೂ ಸುಳ್ಳು ಹೇಳಿ ನಾನು ತಗೊಳ್ಳೇಬೇಕು. ಬೇಡ, ನಾಳೆ ಕೇಳಿ ನೋಡ್ತೀನಿ. ಹೀಗೆ ಮನಸ್ಸಿನಲ್ಲಿ ಅಂದುಕೊಂಡ. ಆ ನಂತರ ಮರುದಿನ ಬೆಳಗ್ಗಿನ ಜಾವ, ಅಯ್ಯ, ನನಗೆ ಸಂಬಳ ಕೊಟ್ಟು ತುಂಬಾ ದಿನ ಆಯ್ತು. ಹೇಗಾದ್ರೂ ಒಂದು ಗಾಡ್ರೇಜ್ ತಗೋಬೇಕು. ಆದ್ರೆ ಅಯ್ಯನವ್ರ ಜೊತೆ ಮನೆಯಲ್ಲಿ ವಸ್ತುಗಳನ್ನ ತಗೋಬೇಕು ಅಂತ ಹೇಳ್ಬೇಕು. ಹಾಗೆ ಅಂತ ಅಂದುಕೊಂಡು ಕೃಷ್ಣಾಚಾರ್ಯರ ಬಳಿ ಬಂದ. ಏನ್ ಗೋವಿಂದು, ಈ ಕಡೆ ಬಂದಿದೀಯಾ? ಅಮ್ಮನವ್ರು ಕಳ್ಸಿದ್ರಾ? ಅಯ್ಯ, ಮನೆಯಲ್ಲಿ ವಸ್ತುಗಳು ತರಕಾರಿ ಎಲ್ಲ ಖಾಲಿ ಆಗಿದೆ. ತಗೊಳ್ಳಿಕ್ಕೆ ನಂಗೆ ಸ್ವಲ್ಪ ಹಣ ಬೇಕು. ಅದಕ್ಕೆ ಯಾಕೋ ನಿನ್ ಕೈಗೆ ಹಣ? ನೀನು ಬೇಕಂದ್ರೆ ಇಲ್ಲೇ ಊಟ ಮಾಡು ಅಥವಾ ಇಲ್ಲಿಂದ ವಸ್ತುಗಳನ್ನ ತಗೊಂಡೋಗು. ಅಯ್ಯಯ್ಯೋ, ಅಯ್ಯನವರು ಏನು ಹೀಗೆ ಮಾತಾಡ್ತಿದ್ದಾರೆ? ವಸ್ತುಗಳು ಬೇಕು ಅಂದ್ರೆ ಇಲ್ಲಿಂದನೇ ತಗೊಂಡೋಗು ಅಥವಾ ತಿನ್ನು ಅಂತಿದ್ದಾರೆ. ಸರಿ, ಇದಕ್ಕೆ ಏನಾದ್ರೂ ಒಂದು ಉಪಾಯವನ್ನು ಆಲೋಚನೆ ಮಾಡ್ಬೇಕು. ಹಾಗೆಂತ ಆಲೋಚನೆ ಮಾಡ್ದ. ಹೀಗೆ ದಿನಗಳು ಕಳೆಯಿತು. ಈಗಿರುವಾಗ ಒಂದು ದಿನ, ಲೇ ಗೋವಿಂದು, ಬಾರೋ ಇಲ್ಲಿ, ನಿನ್ ಜೊತೆ ತುಂಬಾ ಕೆಲಸ ಇದೆ. ಅಯ್ಯ, ಇದೋ ಬರ್ತಾ ಇದ್ದೀನಿ. ಕೆಲಸ ಮಾತ್ರ ಮಾಡಿಸ್ಕೋತಾರೆ, ಆದ್ರೆ ನನಗೆ ಸಂಬಳ ಮಾತ್ರ ಕೊಡೋದಿಲ್ಲ. ಇನ್ನೆಷ್ಟು ಕೆಲಸ ಮಾಡಿಸ್ಕೋತಾರೋ. ಹಾಗೆ ಅಂತ ಮನಸ್ಸಿನಲ್ಲಿ ಗೊಣಗಿಕೊಂಡು ಯಜಮಾನರ ಬಳಿ ಬಂದ. ಹೇಳಿ ಅಯ್ಯ, ಕರೆದ್ರಿ? ಗೋವಿಂದು, ಪಕ್ಕದ ಊರಿನ ನಮ್ಮ ಶೆಟ್ಟಿ ಹತ್ರ ಹೋಗಿ ಈ ಚೀಟಿಯನ್ನು ತೋರಿಸಿ ನಾನು ಹೇಳಿದಷ್ಟು ಹಣವನ್ನು ಚೀಲದಲ್ಲಾಕಿತಾ. ಹುಷಾರು, ತುಂಬಾ ಮುಖ್ಯವಾದ ಕೆಲಸ. ಸರಿ ಅಯ್ಯ, ಹೊರಡ್ತೀನಿ. ಹಬ್ಬ, ಎಷ್ಟು ದೊಡ್ಡ ಕೆಲಸ ಅಯ್ಯ ನನ್ನ ನಂಬಿ ಒಪ್ಪಿಸ್ತಾ ಇದ್ದಾರೆ. ನನ್ನ ಮೇಲೆ ಅಷ್ಟೊಂದು ನಂಬಿಕೆನಾ? ಒಂದು ಚೀಲ ತುಂಬಾ ಹಣ ಅಂತೆ. ಅದನ್ನ ನಾನು ತಗೊಂಡ್ರೆ, ಚೆಚೆ, ಹಾಗೆ ಮಾತ್ರ ನಾನು ಮಾಡಿದ್ರೆ ನಾನು ಮೋಸ ಮಾಡಿದವನು ಅಂತ ಹೆಸರು ಬಂದ್ಬಿಡುತ್ತೆ. ಆದ್ರೆ ನನಗೆ ಇಂಥ ಕೆಲಸ ಮಾತ್ರ ಹೇಳ್ತಾರೆ, ಎಲ್ಲ ಕೆಲಸನ ಮಾಡಿಸ್ಕೋತಾರೆ. ನನಗೆ ಸಂಬಳ ಕೊಡೋದಂದ್ರೆ ಮಾತ್ರ ಅವರಿಗೆ ಕೊಡಕ್ಕಾಗಲ್ಲ. ಹೀಗೆ ತನ್ನೊಳಗೆ ತಾನೇ ಆಲೋಚನೆ ಮಾಡಿಕೊಂಡು ಪಟ್ಟಣಕ್ಕೆ ಹೊರಟ. ಹೀಗೆ ಶೆಟ್ಟಿಯ ಬಳಿ ಹೇಳಿದಷ್ಟು ಹಣವನ್ನು ತೆಗೆದುಕೊಂಡು ಜಮೀನ್ದಾರರ ಮನೆಗೆ ಬಂದು ತಲುಪಿದ. ಅಯ್ಯ, ಈ ಹಣವನ್ನು ಲೆಕ್ಕ ನೋಡ್ಕೊಳ್ಳಿ, ನೀವು ಹೇಳಿದ್ದು ಸರಿಯಾಗಿದ್ಯಾ ಅಂತ. ಏನಪ್ಪ ಗೋವಿಂದು, ನೀನು ನಮ್ಮನೆ ಮನುಷ್ಯ,
ನೀನ್ ಕೊಟ್ಟ ಹಣವನ್ನು ನಾನು ಲೆಕ್ಕಾಚಾರ ಮಾಡದ? ನೀನು ನನ್ ಮಗ ಇದ್ದಂಗೆ ಕಣೋ, ನಿನ್ನ ಮೇಲೆ ಸಂದೇಹ ಬರುತ್ತಾ ನಂಗೆ? ಅಯ್ಯ, ಏನೋ ನೋಡ್ತಾ ನಿಂತಿದೀಯಾ? ಸರಿ ಹೋಗು, ಆ ಚೀಲನ ಒಳಗಿಟ್ಬಿಟ್ಟು ನನಗೆ ಸ್ವಲ್ಪ ಕುಡಿಯಕ್ಕೆ ನೀರ್ ತಗೊಂಬಾ. ಹೀಗೆ ಕುಡಿಯಲು ನೀರನ್ನು ತೆಗೆದುಕೊಂಡು ಬರಲು ಒಳಗೆ ಹೋಗಿ ನೀರನ್ನು ತಂದುಕೊಟ್ಟು ಯಜಮಾನರ ಬಳಿ, ಸರಿ ಅಯ್ಯ, ನಾನು ಸ್ವಲ್ಪ ಮನೆಗೋಗಿ ಬರ್ತೀನಿ. ಇರೋ ಗೋವಿಂದು, ನಿನ್ ಜೊತೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಬೇಕು. ಗೋವಿಂದು, ನಿನಗೆ ಒಂದು ಒಳ್ಳೆ ಸಂಬಂಧ ನೋಡಿದೀನಿ ಕಣೋ. ಹುಡುಗಿ ತುಂಬಾ ಒಳ್ಳೆ ಹುಡುಗಿ, ಒಳ್ಳೆ ಗುಣವಂತೆ. ನಿನಗ್ ಮಾತ್ರ ಆ ಹುಡುಗಿನ ಇಷ್ಟ ಆದ್ರೆ ನಾನು ಆದಷ್ಟು ಬೇಗ ನಿನಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಕಣೋ. ಗೋವಿಂದು, ಲೇ ಗೋವಿಂದು, ಏನೋ ಇದ್ದೀಯಾ ಇಲ್ಲೇ? ಹಾಗೆಂತ ಭ್ರಮೆಯಾಗಿ ನಿಂತಿದ್ದ ಗೋವಿಂದನನ್ನು ಕರೆದ್ರು. ಇವರು ಮದುವೆ ಅಂದ್ರೆ ನನ್ನ ಹಣೆ ಬರಹ ಬದಲಾಗುತ್ತಾ ಏನೋ? ನನ್ನ ಕೆಲಸ ಮಾಡಿದ ಸಂಬಳ ಕೊಡೋದಿಲ್ಲ, ಇವಾಗ ಮದುವೆ ಮಾಡಿಸ್ತೀನಿ ಅಂತಾರೆ. ನನಗೆ ಮದುವೆನಾ? ಇವ್ರ ಮನ್ಸಲ್ಲಿ ಏನು ಆಲೋಚನೆ ಇದೆಯೋ ಏನೋ? ಸಂಬಳ ಕೇಳಿದ್ರೆ ಸಂಬಳನೂ ಕೊಡೋದಿಲ್ಲ, ವಸ್ತುಗಳನ್ನ ಮನೆಯಿಂದ ತಗೊಂಡೋಗು ಅಂತಾರೆ. ಇವಾಗ ಮಗ ಅಂತಾರೆ. ಮನ್ಸಲ್ಲಿ ಏನು ಆಲೋಚನೆ ಮಾಡಿದಾರೋ ಏನೋ? ಹೀಗೆ ತನ್ನೊಳಗೆ ತಾನೇ ಆಲೋಚನೆ ಮಾಡ್ತಾ ಇರುವಾಗ ಕೃಷ್ಣಾಚಾರ್ಯ ಗಟ್ಟಿಯಾಗಿ, ಏನೋ ಗೋವಿಂದು, ಏನೋ ಆಲೋಚನೆ ಮಾಡ್ತಾ ಇದ್ದೀಯಾ? ನಿನ್ನೊಳಗೆ ನೀನೇ ಆಲೋಚನೆ ಮಾಡಿದ್ರೆ ನನಗೇಗೋ ಗೊತ್ತಾಗೋದು? ಏನೂ ಇಲ್ಲ ಅಯ್ಯ, ನೀವು ಮನ್ಸಲ್ಲೇ ಅಂದ್ಕೊಂಡಿದ್ದು ನೆರವೇರ್ಬೇಕು ಅಂದ್ಕೊಂಡಿದ್ದೀನಿ ಅಷ್ಟೇ ಅಯ್ಯ. ಹಾಗೆ ಅಂತ ಅವನ ಮನಸ್ಸಲ್ಲಿ ಬಂದಂತಹ ಸಂದೇಹವನ್ನು ಕೇಳದೆ ಅವನ ಮನಸ್ಸೊಳಗೇನೆ ಎಲ್ಲವನ್ನೂ ಮೌನವಾಗಿ ಇರಿಸಿಕೊಂಡ. ಪಕ್ಕದ ಮನೆಯಲ್ಲಿ ಕೆಲಸ ಮಾಡುವ ಪಾರಿಜಾತಂ ಎನ್ನುವ ಹುಡುಗಿಯನ್ನು ಗೋವಿಂದನಿಗೆ ಕೊಟ್ಟು ಮದುವೆ ಮಾಡಿದ್ರು. ಹೀಗೆ ಮರುದಿನ, ಲೇ ಗೋವಿಂದು, ಪಾರಿಜಾತಂ, ನೀವಿಬ್ರು ಕೇಳ್ಕೊಳ್ಳಿ. ಇವಾಗಿನಿಂದ ನೀವಿಬ್ರು ನನ್ನ ಜೊತೆನೇ ಇದೇ ಮನೆಯಲ್ಲಿ ಇರಬೇಕು. ಇನ್ಮುಂದೆ ನನ್ನ ಕುಟುಂಬದಲ್ಲಿ ನೀವು ಕೂಡ ಒಬ್ರು. ಅಯ್ಯ, ನಮಗೆ ಮನೆ ಇದೆ ಅಲ್ವಾ, ನಾವು ಅಲ್ಲೇ ಇರ್ತೀವಿ. ಅಯ್ಯ, ನಾನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವ ಕೂಲಿಯಾತ, ನೀವು ಜಮೀನ್ದಾರರು. ನಾನು ನಿಮ್ಮ ಮನೆಯಲ್ಲಿದ್ದರೆ, ಅರೇ, ತಂದೆಯ ಆಸ್ತಿ ಮಗನಿಗೆ ತಾನೇ ಸೇರೋದು. ನೀನು ನನ್ನ ಮಗ ಕಣೋ. ಪಾರಿಜಾತಂ ಕೂಡ ಈ ಮನೆಯ ಹುಡುಗಿ. ನಿಮಗೆ ಇಲ್ಲಿ ಏನೂ ಕಡಿಮೆ ಆಗಲ್ಲ. ನನ್ನ ಕಾಲದ ನಂತರ ಈ ಆಸ್ತಿ, ಈ ಗೌರವ ಎಲ್ಲ ನಿನಗೆ ಸೇರಬೇಕು. ಅದರಿಂದ ನೀನು ಇವತ್ತಿನಿಂದ ಈ ಮನೆಯಲ್ಲೇ ಇರಬೇಕು. ಈ ದಿನದಿಂದ ಈ ಮನೆಗೆ ನೀನು ಯಜಮಾನ ಕಣೋ. ಇಷ್ಟು ದಿನ ನೀನು ನನ್ನ ಜೊತೆ ಕೆಲಸ ಮಾಡಿದ್ದಕ್ಕೆ ನಂಬಿಕೆಯಿಂದ ಇದ್ಕೊಂಡು ಪ್ರಾಮಾಣಿಕತನವಾಗಿ ನನ್ನ ನೀನು ತಂದೆಯಾಗೆ ನೋಡ್ಕೊಂಡಿದ್ದೀಯಾ. ನನ್ನ ನಂಬಿಕೆನ ಉಳಿಸ್ಕೊಂಡಿದ್ದಕ್ಕೆ ನಾನು ಕೊಡುವ ಬಹುಮಾನ ಕಣೋ ಇದು. ನೀನು ಎಷ್ಟೋ ಸಲ ನನ್ನ ಜೊತೆ ಸಂಬಳ ಕೇಳ್ತಾ ಇದ್ರು ನಾನು ಕೊಡಲಿಲ್ಲ. ಯಾಕೆ ಗೊತ್ತಾ? ನೀನು ಸಂಬಳ ತೆಗೆದುಕೊಳ್ಳುವ ಸ್ಥಾನವನ್ನೆಲ್ಲ ಮೀರಿದೀಯ ಕಣೋ. ಅಂದರೆ ಸ್ವಂತ ಮಗನಿಗೆ ಯಾರಾದರೂ ಸಂಬಳ ಕೊಡ್ತಾರಾ? ಅಯ್ಯ, ನೀವು ಇಷ್ಟು ದೊಡ್ಡ ಮನಸ್ಸಿನಿಂದ ಆಲೋಚನೆ ಮಾಡ್ತೀರಾ ಅಂತ ನಾನು ಊಹನೆ ಮಾಡಿಲ್ಲ. ನನ್ನ ಕ್ಷಮಿಸಿ ಅಯ್ಯ, ನಾನು ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ. ನೀವು ನನಗೆ ಸಂಬಳ ಕೊಡಲಿಲ್ಲ ಅಂತ ಮನಸ್ಸೊಳಗೇನೆ ನಿಮ್ಮನ್ನ ಬೈತಾ ಇದ್ದೆ ಅಯ್ಯ. ಆದರೆ ನಿಮ್ಮ ಮಗನಾಗಿ ನನ್ನ ಸ್ವೀಕರಿಸಿ ನನಗೆ ಇಷ್ಟು ದೊಡ್ಡ ಗೌರವ ಕೊಟ್ಟಿದ್ದೀರಾ. ಗೋವಿಂದು, ನೀನು ಈ ಮನೆಯ ಗೌರವವನ್ನು ನೆಲೆ ನಿಲ್ಲಿಸಿದೀಯಾ. ಹೀಗೆ ಅಂದಿನಿಂದ ಗೋವಿಂದು ಅದೇ ಮನೆಯಲ್ಲಿ ಪಾರಿಜಾತಂ ಜೊತೆ ಸೇರಿ ಜಮೀನ್ದಾರರನ್ನು ಅವನ ಸ್ವಂತ ತಂದೆಯಾಗಿ ಆಲೋಚನೆ ಮಾಡಿ ಸಂತೋಷವಾಗಿ ಜೀವನ ಮಾಡ್ತಿದ್ದ.